ಬಂಗಳೂರಿನ ಒಂದು ಸಾಮಾನ್ಯ ಬಾಡಿಗೆ ಅಪಾರ್ಟ್ಮೆಂಟ್. ಹೊರಗಿನಿಂದ ನೋಡೋಕೆ ಬೇರೆಲ್ಲ ಬಿಲ್ಡಿಂಗ್ಗಳ ತರನೇ ಕಾಣುತ್ತೆ ಅಲ್ಲ, ಆದ್ರೆ ಇದರ ಗೋಡೆಗಳ ಮಧ್ಯೆ ಎಂಥದ್ದೊಂದು ಭಯಾನಕ ರಹಸ್ಯ ಅಡಗಿದೆ ಅಂತ ಗೊತ್ತಾದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಇವತ್ತು ನಾವು ವಿಶ್ಲೇಷಿಸುತ್ತಿರುವ ಮೂಲಪಠ್ಯ ರಾತ್ರಿಯ ಕತ್ತಲಲ್ಲಿ ನಡೆಯೋ ಒಂದು ನಿಗೂಢ ಹಾಗೂ ಬೆಚ್ಚಿ ಬೀಳಿಸುವ ಘಟನೆ ಸುತ್ತುತ್ತೆ. ಬನ್ನಿ ಇದರ ರಹಸ್ಯವನ್ನ ಭೇದಿಸೋಣ. ಸರಿ, ಕಥೆ ಶುರುವಾಗೋದೇ ನೇರವಾಗಿ ನಮ್ಮನ್ನ ಕಾಡುವ ಒಂದು ಕ್ಯೂರಿಯಸ್ ಪ್ರಶ್ನೆಯಿಂದ. ಅದೇನಂದ್ರೆ, ಆ ಲಿಫ್ಟಲ್ಲಿರುವ ಹುಡುಗಿ ಯಾರು? ಹಗಲಿನಲ್ಲಿ ಒಮ್ಮೆಯೂ ಯಾರ ಕಣ್ಣಿಗೂ ಬೀಳದ ಆಕೆ ಕೇವಲ ರಾತ್ರಿಯ ಹೊತ್ತಲ್ಲಿ ಮಾತ್ರ ಯಾಕೆ ಕಾಣಿಸಿಕೊಳ್ತಾಳೆ? ಈ ಕಥೆ ಆರಂಭದಿಂದಲೇ ನಮ್ಮ ಗಮನ ಸೆಳೆಯೋದು ಈ ಕಾಣದ ರಾತ್ರಿಯ ನಿಗೂಢ ವ್ಯಕ್ತಿಯ ಮೂಲಕವೇ. ಈ ಒಂದು ಪ್ರಶ್ನೆಯೇ ಇಡೀ ನಿರೂಪಣೆಗೆ ದೊಡ್ಡ ಫೌಂಡೇಶನ್. ಮೊದಲನೇ ಭಾಗ ನೋಡೋಣ. ಬೆಳಗಿನ ಜಾವ 2 ಗಂಟೆಯ ವಿದ್ಯಮಾನ. ಲೇಖಕರು ಇಲ್ಲಿ ಹಂತ ಹಂತವಾಗಿ ಸಸ್ಪೆನ್ಸ್ ಹೇಗೆ ಬಿಲ್ಡ್ ಮಾಡ್ತಾರೆ ಅನ್ನೋದು ನಿಜಕ್ಕೂ ಗ್ರೇಟ್. ನೋಡಿ, ವಿಕ್ರಮ್ ಹೊಸ ಕೆಲ್ಸ ಅಂತ ಬೆಂಗಳೂರಿಗೆ ಬಂದು ಈ ಫ್ಲ್ಯಾಟ್ನಲ್ಲಿ ಬಾಡಿಗೆಗೆ ಬರ್ತಾನೆ. ಇದು ಮೊದಲನೇ ಹಂತ, ಅಂದ್ರೆ ಎಲ್ಲವೂ ಸಂಪೂರ್ಣ ನಾರ್ಮಲ್ ಆಗಿದೆ. ಆದ್ರೆ ಕೆಲವೇ ದಿನಗಳಲ್ಲಿ ಪ್ರತಿದಿನ ಕರೆಕ್ಟಾಗಿ ರಾತ್ರಿ 2 ಗಂಟೆಗೆ ಲಿಫ್ಟ್ನಿಂದ ಒಂದು ಶಬ್ದ ಬರೋಕ್ ಶುರುವಾಗತ್ತೆ. ಇದು 2ನೇ ಹಂತ. ಇನ್ನು 3ನೇ ಹಂತದಲ್ಲಿ ಬಿಳಿ ಬಟ್ಟೆ ಹಾಕಿರೋ ಮುಖ ಕೇವಲ ಅರ್ಧ ಮಾತ್ರ ಕಾಣಿಸ್ತಿರೋ ಆ ನಿಗೂಢ ಹುಡುಗಿಯ ದರ್ಶನವಾಗತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ದಿನನಿತ್ಯದ ಸಾಮಾನ್ಯ ಬದುಕು ಹೇಗೆ ನಿಗೂಢತೆಯ ಕಡೆಗೆ ತಿರುಗುತ್ತೆ ಅಂತ. ಮುಂದಿನ ಭಾಗ ಒಂದು ಕಾಲ್ಪನಿಕ ಪ್ರೇಮಕಥೆ. ಇಲ್ಲೇ ನೋಡಿ ಭ್ರಮೆ ಶುರುವಾಗೋದು. ಒಂದು ದಿನ ತಡರಾತ್ರಿ ವಿಕ್ರಮ್ ಟೀ ಕುಡಿತಾ ಇರೋವಾಗ ಆ ಹುಡುಗಿ ನೇರವಾಗಿ ಬಂದು ಕೇಳ್ತಾಳೆ, ನೀವು ಪ್ರತಿದಿನ ನನ್ನನ್ನೇ ನೋಡ್ತೀರಾ? ಯಾಕೆ? ಅಲ್ಲಿವರೆಗೆ ಇದ್ದ ಒಂದು ಭಯದ ಅಲೌಕಿಕ ಸೆಟಪ್ ಈ ಒಂದೇ ಒಂದು ಮಾತಿನಿಂದ ಅತ್ಯಂತ ಸಹಜವಾದ ಹ್ಯೂಮನ್ ಇಂಟರಾಕ್ಷನ್ ಆಗಿ ಬದಲಾಗಿಬಿಡುತ್ತೆ. ಈ ತರಹದ ಕ್ಯಾಶುವಲ್ ಮಾತುಕತೆಗಳು ಕಥೆಯ ತೀವ್ರತೆಯನ್ನ ಎಷ್ಟು ಚೆನ್ನಾಗಿ ಮರೆಮಾಚುತ್ತೆ ಅಲ್ವಾ? ಈ ಪ್ರಶ್ನೆ ಕೇಳಿದಾಗ ಏನಾಗುತ್ತೆ ಅಂದ್ರೆ, ವಿಕ್ರಮ್ ಸ್ವಲ್ಪ ನಾಚ್ಕೊಳ್ತಾ ತನ್ನ ಕ್ಯೂರಿಯೋಸಿಟಿನ ಒಪ್ಕೊಳ್ತಾನೆ. ಆಗ ಅವಳು ನಕ್ಕು ತನ್ನ ಹೆಸರು ಮೀರಾ ಅಂತ ಪರಿಚಯ ಮಾಡ್ಕೊಳ್ತಾಳೆ. ಅಲ್ಲಿಂದ ಅವರ ಮಧ್ಯೆ ಪ್ರತಿದಿನ ಮಾತುಕತೆ ಶುರುವಾಗುತ್ತೆ. ಇದು ನಮ್ಗೆ ಕಥೆಯಲ್ಲಿ ಒಂದು ಥರದ ಸುಳ್ಳು ಸೇಫ್ಟಿ ಫೀಲಿಂಗ್ ಕೊಡುತ್ತೆ. ಓಹೋ, ವಿಕ್ರಮ್ಗೆ ಅವಳ ಮೇಲೆ ಲವ್ ಆಗ್ತಿದೆ, ಬಾಂಧವ್ಯ ಬೆಳೀತಿದೆ ಅಂತೆ ಕಥೆ ನಮ್ಮನ್ನ ನಂಬಿಸ್ಬಿಡುತ್ತೆ. ಈಗ ಕಥೆಯ 3ನೇ ಹಂತ, ವಾಚ್ಮ್ಯಾನ್ ನೀಡುವ ಎಚ್ಚರಿಕೆ. ಇಲ್ಲಿ ನೋಡಿ ಸೀನ್ ಹೇಗೆ ಉಲ್ಟಾ ಆಗುತ್ತೆ ಅಂತ. ವಾಚ್ಮ್ಯಾನ್ ಬಂದು ಒಂದು ಮಾತು ಹೇಳ್ತಾನೆ, ಸರ್, ನೀವ್ ಯಾರ್ ಜೊತೆ ಮಾತಾಡ್ತಿದ್ದೀರಾ? ಆ ಫ್ಲೋರ್ನಲ್ಲಿ ಯಾರೂ ಇರೋದಿಲ್ಲ. ಒಂದ್ಸಲ ಯೋಚ್ನೆ ಮಾಡಿ, ಅಲ್ಲಿಯವರೆಗೆ ಕಟ್ಟಿಕೊಂಡಿದ್ದ ಆ ಸುಂದರ ಪ್ರೇಮಕಥೆಯ ಭ್ರಮೆ ಈ ಒಂದೇ ಒಂದು ವಾಕ್ಯದಿಂದ ನುಚ್ಚುನೂರಾಗುತ್ತೆ. ದಿನಾ ರಾತ್ರಿ ಮೀರಾ ಜೊತೆ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದ ವಿಕ್ರಮ್ಗೆ ಈ ಮಾತು ಅಕ್ಷರಶಃ ಆಘಾತ ಕೊಡುತ್ತೆ. ಮತ್ತು ಇದು 2 ಬೇರೆ ಬೇರೆ ರಿಯಾಲಿಟಿಗಳನ್ನ ಎಷ್ಟು ಅದ್ಭುತವಾಗಿ ತೋರಿಸುತ್ತೆ ಅಂದ್ರೆ, ಎಡಭಾಗದಲ್ಲಿ ವಿಕ್ರಮ್ ನಂಬಿರೋ ಸತ್ಯ ಇದೆ, ತಾನೂ ಮೀರಾ ಜೊತೆ ಮಾತಾಡ್ತಿದ್ದೀನಿ ಅನ್ನೋದು. ಆದ್ರೆ ಬಲಭಾಗದಲ್ಲಿ ವಾಚ್ಮೆನ್ ಕಣ್ಣಿಗೆ ಕಾಣಿಸ್ತಿರೋ ಕಟು ಸತ್ಯ ಇದೆ, ವಿಕ್ರಮ್ ಒಬ್ಬನೇ ಆ ಖಾಲಿ ಕಾರಿಡಾರಲ್ಲಿ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಳ್ತಿದ್ದಾನೆ. ಕನೆಕ್ಷನ್ ಮತ್ತು ಸಂಪೂರ್ಣ ಒಂಟಿತನದ ನಡುವಿನ ಈ ವಿರೋಧಾಭಾಸ ನಿಜಕ್ಕೂ ಮೈ ಜುಮ್ ಅನ್ಸುತ್ತೆ. ಅಫ್ಕೋರ್ಸ್ ವಿಕ್ರಮ್ಗೆ ವಾಚ್ಮ್ಯಾನ್ ಮಾತು ನಂಬೋಕ್ಕಾಗಲ್ಲ. ಸೊ ಆತ ಸತ್ಯನ ಹುಡ್ಕೊಂಡು ಮೀರಾ ಫ್ಲ್ಯಾಟ್ ಹತ್ರ ಹೋಗ್ತಾನೆ. ಅಲ್ಲಿ ಹೋದಾಗ ಸಿಗೋ ಸಾಕ್ಷಿಗಳು ಆತನನ್ನ ಬೆಚ್ಚಿ ಬೀಳಿಸುತ್ತೆ. ಆ ಫ್ಲ್ಯಾಟ್ ಬಾಗ್ಲು ಗಟ್ಟಿಯಾಗಿ ಲಾಕ್ ಆಗಿದೆ. ಅಷ್ಟೇ ಅಲ್ಲ, ಅದ್ರ ಮೇಲೆ ವರ್ಷಗಟ್ಲೆ ಯಾರೂ ಬಡ್ದ ಹಾಗೆ ಧೂಳು ತುಂಬಿಕೊಂಡಿದೆ. ವಾಚ್ಮ್ಯಾನ್ ಹೇಳಿದ್ದು 100ಕ್ಕೆ 100 ನಿಜ ಅಂತ ಫಿಸಿಕಲ್ ಎವಿಡೆನ್ಸ್ ಇಲ್ಲೇ ಸಿಗ್ಬಿಡ್ತು. ಬನ್ನಿ ಈಗ ಕಥೆಯ ಕ್ಲೈಮ್ಯಾಕ್ಸ್ಗೆ ಹೋಗೋಣ. ಮಧ್ಯರಾತ್ರಿಯ ಸತ್ಯದರ್ಶನ. ಈ ವಾಕ್ಯನ ಸ್ವಲ್ಪ ಆಳವಾಗಿ ಗಮನಿಸೋಣ. ನಾನು ಇಲ್ಲಿದ್ದೆ, ಆದ್ರೆ ಈಗ ಇಲ್ಲ. ವಿಕ್ರಮ್ ಭಯದಿಂದ ನೀನು ನಿಜವಾಗಿ ಯಾರು ಅಂತ ಕೇಳಿದಾಗ ಮೀರಾ ಕೊಡು ಉತ್ತರ ಇದು. ಇದು ಕೇವಲ ಒಂದು ಡೈಲಾಗ್ ಅಲ್ಲ. ವಿಕ್ರಮ್ಗೆ ಅಲ್ಲಿವರೆಗೆ ಇದ್ದ ಭ್ರಮೆಯ ಗೋಡೆ ಒಡೆದು ಒಂದು ಅಲೌಕಿಕ ಸತ್ಯ ಹೊರಬರೋ ಎಕ್ಸಾಕ್ಟ್ ಕ್ಷಣ ಇದು. ಎಲ್ಲ ಊಹೆಗಳು ಇಲ್ಲಿ ತಲೆಕೆಳಗಾಗತ್ತೆ. ಆಕೆಯ ಉತ್ತರದ ನಂತರ ನಡೆಯೋ ಫಿಸಿಕಲ್ ಚೇಂಜಸ್ ಎಂಥವರನ್ನಾದ್ರೂ ಭಯಬೀಳಿಸುತ್ತೆ. ನೋಡಿ, ಮೀರಾ ದಿಢೀರನೆ ಸೈಲೆಂಟ್ ಆಗ್ತಾಳೆ. ಆಕೆ ಕೈಗಳು ಐಸ್ ತರ ತಣ್ಣಗಾಗುತ್ತೆ. ಆದ್ರೆ ಎಲ್ಲಕ್ಕಿಂತ ಭಯ ಹುಟ್ಟಿಸೋದೇನಪ್ಪಾ ಅಂದ್ರೆ ಆ ಲಿಫ್ಟಿನ ಕನ್ನಡಿ. ಆ ಕನ್ನಡಿಯಲ್ಲೇ ವಿಕ್ರಮ್ಗೆ ತಾನೊಬ್ಬನೇ ಇರೋದು ಕಾಣಿಸ್ತೆ. ಪಕ್ಕದಲ್ಲೇ ಇರೋ ಮೀರಾಳ ಪ್ರತಿಬಿಂಬ ಕನ್ನಡಿಯಲ್ಲಿ ಮೂಡೋದೇ ಇಲ್ಲ. ಕರೆಂಟ್ ಹೋಗೋ ಮುಂಚೆ ಲೇಖಕರು ಕಟ್ಟಿಕೊಡುವ ಈ ಸನ್ನಿವೇಶ ಪಕ್ಕಾ ಥ್ರಿಲ್ಲರ್. ಆಮೇಲೆ ಸಡನ್ನಾಗಿ ಕರೆಂಟ್ ಬಂದು ಲಿಫ್ಟ್ ಡೋರ್ ಓಪನ್ ಆದಾಗ ಮೀರಾ ಅಲ್ಲಿರಲ್ಲ. ಬದಲಾಗಿ ನೆಲದ ಮೇಲೆ ಒಂದು ಹಳೇ ನ್ಯೂಸ್ ಪೇಪರ್ ಬಿದ್ದಿರತ್ತೆ. ಅದರ ಹೆಡ್ಲೈನ್ ಹೀಗಿದೆ: 2 ವರ್ಷಗಳ ಹಿಂದೆ ಅಪಾರ್ಟ್ಮೆಂಟ್ ಅಪಘಾತದಲ್ಲಿ ಯುವತಿ ಸಾವು. ಮತ್ತು ಅಲ್ಲಿರೋ ಫೋಟೋ ಬೇರೆ ಯಾರ್ದೂ ಅಲ್ಲ, ಅದು ಮೀರಾಳ್ದೆ. ಆಕೆಯ ನಿಜವಾದ ಐಡೆಂಟಿಟಿ ಈ ರೀತಿ ಆಘಾತಕಾರಿಯಾಗಿ ರಿವೀಲ್ ಆಗುತ್ತೆ.
ಇನ್ನು ಕೊನೆಯ ಭಾಗ ನೋಡೋಣ. ಉಳಿದುಕೊಳ್ಳುವ ಪ್ರಶ್ನೆಗಳು. ಮೂಲ ಪಠ್ಯ ನಮಗೆ ಎಲ್ಲದಕ್ಕೂ ಕ್ಲಿಯರ್ ಕಟ್ ಆನ್ಸರ್ ಕೊಡಲ್ಲ. ಆ 2 ವರ್ಷಗಳಿಂದ ವಿಕ್ರಮ್ ನಿಜಕ್ಕೂ ಯಾರ್ ಜೊತೆ ಮಾತಾಡ್ತಿದ್ದ? ಅದು ಬರೀ ಅವನ ಕಲ್ಪನೆನಾ? ಅಥವಾ ನಿಜಕ್ಕೂ ಆಕೆಯ ಆತ್ಮನಾ? ಆಕ್ಸಿಡೆಂಟಲ್ಲಿ ಸತ್ತ ಮೀರಾಳ ಆತ್ಮ ವಿಕ್ರಮ್ಗೆ ಮಾತ್ರ ಯಾಕೆ ಕಾಣಿಸ್ಕೊಳ್ತು? ಕಥೆ ಇದನ್ನೆಲ್ಲ ನಮ್ಗೆ ಓದುಗರ ಕಲ್ಪನೆಗೆ ಬಿಟ್ಟುಬಿಡುತ್ತೆ. ಕಥೆ ಮುಗಿಯೋದು ಈ ಒಂದು ಅದ್ಭುತವಾದ ಪ್ರಶ್ನೆಯಿಂದ. ಅವರಿಬ್ಬರ ನಡುವೆ ಬೆಳೆದ ಆ ಬಾಂಧವ್ಯ ನಿಜವಾದ ಪ್ರೀತಿಯಾಗಿತ್ತಾ? ಅಥವಾ ಅದು ಕೇವಲ ಒಂದು ಆತಂಕಕಾರಿ ಭ್ರಮೆನೋ ಶಾಪನೋ ಆಗಿತ್ತಾ? ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ನೀವೇನಂತೀರಾ? ಖಂಡಿತ ಯೋಚನೆ ಮಾಡಿ.